ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತಂದ್ರೆ ರೀ, ರವೆ ಉಂಡೆ ಹೆಂಗೆ ಮಾಡಬೇಕು ಅನ್ನೋ ತೋರಿಸ್ತೀನಿ ನೋಡಿರಿ. 1 ಗ್ಲಾಸ್ ಸಕ್ರೆ ತೊಗೊಂಡೆನು, ಅದಕ್ಕೊಂದು 5 ಏಲಕ್ಕಿ ಹಾಕ್ಕೊಂಡೇನಿ ರೀ. ಈಗ ಇದನ್ನು ಸಕ್ರೆ ಪುಡಿ ಮಾಡ್ಕೊತೀನಿ. ಯಾವ ಸಕ್ರೆ 1 ಕಪ್ ತೊಗೊಂಡಿನಿ ನೋಡು, ಅದೇ ಗ್ಲಾಸ್ನೇ 1 ಕಪ್ ರವೆ ತೊಗೊಂಡೇನಿ ರೀ. ಈಗ ಇದನ್ನು ಹುರಿಯಾಕತ್ತೀನಿ ನೋಡಿರಿ. ಈ ತುಪ್ಪ ತೊಗೊಂಡು 1 ಕಪ್ ಹಿಂಗೆ ಸ್ವಲ್ಪ ಹಾಕ್ಕೊಂಡು ಚಂದಂಗೆ ಸ್ಲೋ ಉರಿ ಇಟ್ಟು ಕೆಂಪಾಗೋ ಮಟ್ಟ ಚಂದ ಹುರಿಬೇಕು ರೀ. ಇದನ್ನು ಗಡ್ಬಡ್ ಮಾಡಿ ಉರಿ ಜಾಸ್ತಿ ಇಟ್ಟು ಹುರ್ಕೊಂಡ್ರೆ ಹೊತ್ತೈತೆ ರೀ. ಸಣ್ಣ ಇರ್ತೈತೆ ಅಲ್ರಿ ರವೆ. ಡ್ರೈ ಫ್ರೂಟ್ಸನ್ನು ಅದ್ರಾಗ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಹಿಂಗೆಲ್ಲ ಕೆಂಪಾಗೋ ಮಟ್ಟ ಹುರ್ಕೊಳಕತ್ತೀನಿ ರೀ. ಉಂಡೆ ಅಂತೂ ಮಸ್ತ್ ರುಚಿಯಾಗಿರ್ತಾವೆ ರೀ. ಈ ಹಬ್ಬಗಳು ಬಂದು ಅಂದ್ರೆ ಪಂಚಮಿ ಹಬ್ಬಕ್ಕೆ ಎಲ್ಲರೂ ಈ ಥರದ ಉಂಡೆ ಮಾಡ್ತೀವಿ ನಾವು. ಹಿಂಗೆ ಕೊಬ್ಬರಿ ಹಾಕಿದ್ದೀನಿ ನೋಡ್ರಿ, ಒಂದು ಅರ್ಧ ಕಪ್ ತುರಿದು ಅದನ್ನು ಪುಡಿ ಮಾಡಿ ಹಾಕಿದ್ದೀನಿ ರೀ. ಈಗ ಸಕ್ರೆ ಪುಡಿ ರುಬ್ಕೊಂಡಿದ್ದ ಇದ್ರಾಗ ಹಾಕಾಕತ್ತೀನಿ ರೀ. ಹೀಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಭಾಳ ತಕ ಉರಿ ಹೆಚ್ಚಿದು ಮಾಡ್ಕೋಬಾರ್ದು ರೀ. ಒಂದು ಸ್ವಲ್ಪ ಬಿಸಿ ಆದ ನಂತರ ಗ್ಯಾಸ್ ಬಂದ್ ಮಾಡ್ಕೊಂಬಿಡೋದು. ಈಗ ಹಾಲು ಹಾಕಾಕತ್ತೀನಿ ನೋಡಿರಿ. ಒಂದು ಸ್ವಲ್ಪ ಹಿಂಗೆ ತಿರ್ಕೋಬೇಕು ರೀ, ಎಲ್ಲ ಸರಿಯಾಗಿ ಹಿಂಗೆ ಮಿಕ್ಸ್ ಆಗೋ ಮಟ. ಈಗ ಆಯ್ತು ನೋಡಿರಿ, ರೆಡಿ. ಈಗ ಉಂಡೆ ಹೆಂಗೆ ಮಾಡಿ ತೋರಿಸ್ತೀನಿ ನೋಡಿರಿ. ಭಾಳ ಗಟ್ಟಿ ಆಯ್ತು ಅಂದ್ರೂ ಮತ್ತೇನು ಮಾಡ್ಬೇಕು ರೀ, ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೂ ಮತ್ತು ಅದು ಹದಕ್ಕೆ ಬರ್ತೈತೆ. ಅದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮ್ಸೆ ರೀ ಉಂಡೆ ಕಟ್ಕೊಬೋದು ರೀ. ದೊಡ್ಡ ಸಣ್ಣ ನಿಮಗೆ ಬಿಟ್ಟಿರ್ತದ. ನಾ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ಟಾತೀನಿ ರೀ. ಮುರಿದು ತೋರಿಸ್ತೀನಿ ನೋಡಿರಿ, ಎಷ್ಟು ಮೆತ್ತಗೆ ಮಸ್ತ್ ಬಂದಾವೆ ರೀ. ಈಗ ಮತ್ತು ಅದನ್ನು ಕಟ್ಟಿಡ್ತೀನಿ. ಚೆಂದಾಗಿರ್ತಾವೆ ರೀ ಉಂಡೆ. ಮೆತ್ತಗಂದ್ರೂ ಮೆತ್ತಗಾಗಿದ್ದಾವೆ, ಬಾಯಾಗಿಟ್ರೆ ಕರಗಬೇಕು ಹಂಗಾಗಿದ್ದಾವೆ ರೀ. ನೋಡಿರಿ ಎಷ್ಟು ಚಂದ ಕಾಣತ್ತಾವ ಉಂಡೆ. 1 ಗ್ಲಾಸ್ನಾಗ ಎಷ್ಟು ಉಂಡೆ ಬಂದಾವೆ ರೀ. ನಾ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.